ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಒತ್ತಾಯಿಸಿ ಮಂಗಲ ಗ್ರಾಮಸ್ಥರಿಂದ ಪ್ರತಿಭಟನೆ. 24 ತಾಸಿನೊಳಗೆ ರೆಕಾರ್ಡ್ ನೀಡುವಂತೆ ಪಿಡಿಒ ಇಇಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಸೂಚನೆ. ತಾಲೂಕಿನ ಮಂಗಲ ಗ್ರಾಮದಲ್ಲಿ ಕುಡಿಯುವ ನೀರಿನ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಗ್ರಾಮಸ್ಥರು ನಗರದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೊನಾರತ್ ಅವರು ಪ್ರತಿಭಟನಾಕಾರರನ್ನು ತಮ್ಮ ಕಚೇರಿಗೆ ಬರಮಾಡಿಕೊಂಡು ಮನವಿ ಆಲಿಸಿ ಸ್ಥಳದಲ್ಲೇ ಹಾಜರಿದ್ದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಭಾರ ಕಾರ್ಯಪಾಲಕ ಅಭಿಯಂತರರಾದ ಜಗದೀಶ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆದಿಶೇಷ ಅವರಿಗೆ 24 ತಾಸಿನೊಳಗೆ ಕುಡಿಯುವ ನೀರಿನ ಓವರ್ ಹೆಡ್ ಟ್ಯಾಂಕ್ನ ಕಾಮಗಾರಿ ರೆಕಾರ್ಡ್ ಕೊಡಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಮುಖಂಡ ರವಿಕುಮಾರ್ ಹಾಗೂ ಕಾನ್ಸಿರಾಮ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಹೊಂಡಾರಬಾಳು ವಾಸು ಮಾತನಾಡಿ 2022-23ನೇ ಸಾಲಿನಲ್ಲಿ ಗ್ರಾಮಸ್ಥರಿಗೆ ಅನುಕೂಲವಾಗಲೆಂದು ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲು ಮಂಜೂರಾಗಿದ್ದು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಗೊಂಡು ಪಾಸ್ ಆಗಿರುತ್ತದೆ. ಈ ಮಂಜೂರಾತಿ ಆದೇಶದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ RWS ಇಲಾಖೆಯ ಅಧಿಕಾರಿಗಳು ಗುದ್ದಲಿ ಪೂಜೆ ಮಾಡಿಸಿರುತ್ತಾರೆ. ಸ್ಥಳದ ಜಂಜರ್ ನಂಬರ್ 2632 ಆಸ್ತಿ ನಂಬರ್ 909 ಆಗಿರುತ್ತದೆ. ಅದೇ ಸ್ಥಳದಲ್ಲೇ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದ್ದು ಗುದ್ದಲಿ ಪೂಜೆ ಆಗಿರುವ ಸ್ಥಳದಲ್ಲಿ ಟ್ಯಾಂಕ್ ನಿರ್ಮಾಣ ಮಾಡಲು ಹೋದಾಗ ಗ್ರಾಮದ ಶಿವಣ್ಣ, ಡ್ರಾಮಾ ಮಾಸ್ಟರ್ ಹಾಗೂ ಅವರ ಸಂಬಂಧಿಕರ ನಾಗಭೂಷಣ್, ಆಶಾ ಕಾರ್ಯಕರ್ತೆ ಮಾಲತಿ ಅವರ ಪತಿ ಬಸವರಾಜು ಮತ್ತು ಕುಟುಂಬ ವರ್ಗದವರು ಕೂಡ ತೊಂದರೆ ಕೊಡುತ್ತಿದ್ದಾರೆ. ಈ ಜಾಗವನ್ನು ಶಿವಣ್ಣ ಅವರು ತಮ್ಮ ತಾಯಿಯ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುತ್ತಾರೆ. ಬೇರೆಯವರಿಗೆ ಕುಮ್ಮಕ್ಕು ನೀಡಿ ಕಾಮಗಾರಿ ಸ್ಥಗಿತಗೊಳಿಸಿರುತ್ತಾರೆ. ಹಾಗಾಗಿ ಅಕ್ರಮ ಖಾತೆ ರದ್ದುಪಡಿಸಿ ಅದೇ ಸ್ಥಳದಲ್ಲೇ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಿ ಗ್ರಾಮಕ್ಕೆ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಡಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುಮಾ, ಮಾಜಿ ಸದಸ್ಯ ರವಿ, ಬಿಎಸ್ಪಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಬ್ಯಾಡಮೂಡ್ಲು ಬಸವಣ್ಣ, ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ರಮೇಶ್, ಗ್ರಾಮದ ಮುಖಂಡರಾದ ರವಿಕುಮಾರ್, ಕೃಷ್ಣಮೂರ್ತಿ, ನಾಗೇಶ್, ಮಲ್ಲು, ಮಂಜು, ಭಾಗ್ಯಮ್ಮ, ಮಹದೇವಮ್ಮ, ಪಾರ್ವತಿ, ಸಿದ್ದಮ್ಮ, ಶಿವಮ್ಮ ಇತರರು ಭಾಗವಹಿಸಿದರು. ವರದಿ ಹೋಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಡ್ರಾಮಾ ಮಾಸ್ಟರ್ ಶಿವಣ್ಣವರು ಅವ್ರ ತಾಯಿ ಹೆಸರಿಗೆ ಮಾಡ್ಕೊಂಡಿರೋದ್ರಿಂದ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಿ ಇದನ್ನ ಖಾತೆ ರದ್ದು ಮಾಡಿ ಇದನ್ನು ಸಾರ್ವಜನಿಕ ಬಳಕೆಗೆ ಒಂದು ಜಾಗವನ್ನು ಸರ್ಕಾರದವರು, ಜಿಲ್ಲಾಡಳಿತರು ಇದನ್ನು ಉಳಿಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮಂಗಲ ಗ್ರಾಮದಲ್ಲಿ 2023-24ನೇ ಸಾಲಿನಲ್ಲಿ JJM ಜಲಜೀವನ್ ಯೋಜನೆಯಲ್ಲಿ ನಮ್ಮ ಗ್ರಾಮಕ್ಕೆ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲು ಕಾಮಗಾರಿಗೆ ಅನುಮೋದನೆ ಆಗಿದ್ದು AWE ಮತ್ತು RWS ಮತ್ತು ಗ್ರಾಮ ಪಂಚಾಯತ್ PDO ಎಲ್ಲರೂ ಕೂಡ ಬಂದು ಸ್ಥಳನ ಪರಿಶೀಲನೆ ಮಾಡಿ ಈ ಸ್ಥಳ ಸೂಕ್ತವಾಗಿದೆ ಅಂದ್ಬಿಟ್ಟು ಅನುಮೋದನೆ ಮಾಡಿದ್ದು ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಚಾಲನೆ ನೀಡಿದ್ದು. ಈ ಒಂದು ಸ್ಥಳದಲ್ಲಿ ಕಾಮಗಾರಿ ನಡೆಸಲು ಗುತ್ತಿಗೆದಾರರು ಬಂದಾಗ ಈ ಒಂದು ಸ್ಥಳದಲ್ಲಿ ಬೇಡ ಅಂತ ಕೆಲವು ಕಿಡಿಗೇಡಿಗಳು ನಮ್ಮಲ್ಲಿ ತಡೀತಾ ಇದ್ದಾರೆ. ಮತ್ತು ಈ ಒಂದು ಸ್ಥಳ ಬಂದ್ಬಿಟ್ಟು ನಮ್ಮೂರಿನ ಶಿವಣ್ಣರವರು, ಡ್ರಾಮಾ ಮಾಸ್ಟರ್, ಇವರು ಈ ಹಿಂದೆ ಈ ಒಂದು ಜಾಗವನ್ನು ತಾಯಿ ಹೆಸರಿಗೆ ಅಕ್ರಮವಾಗಿ, ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಅವ್ರ ತಾಯಿ ಹೆಸರಿಗೆ ಮಾಡ್ಕೊಂಡಿದ್ದು, ಈಗ ಆ ಜಾಗದಲ್ಲಿ ಯಾವುದೇ ರೀತಿ ಕಾಮಗಾರಿ ಮಾಡದೇ ರೀತಿ ತಡೀತಾ ಇದ್ದಾರೆ. ಅಕ್ಕಪಕ್ಕದ ಜಾಗದವ್ರನ್ನ ಎಸ್ಕಟ್ಟಿ ಈ ಜಾಗದಲ್ಲಿ ಟ್ಯಾಂಕ್ ಮಾಡಬಾರ್ದು ಅಂತ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ಒಂದು ನಮ್ಮ ಈ ಭಾಗದಲ್ಲಿ ಪರಿಷ್ಠ ಜಾತಿ ಮತ್ತು ಉಪಾರ ಜನಾಂಗದವರು, ಕುರುಬ ಸಮುದಾಯದವರು, 3 ಜನಾಂಗದವರು ಕೂಡ ಈ ಟ್ಯಾಂಕ್ ನಿರ್ಮಾಣ ಆಗೋದ್ರಿಂದ ಒಂದು ಅನುಕೂಲ ಆಗುತ್ತೆ. ನಮ್ಮಲ್ಲಿ ಈಗ ಕುಡಿಯೋ ನೀರಿನ ವ್ಯವಸ್ಥೆಗೆ ತುಂಬ ತೊಂದರೆ ಇದೆ. ದಯಮಾಡಿ ಜಿಲ್ಲಾಡಳಿತರು ಇದ್ರ ಬಗ್ಗೆ ಪರಿಶೀಲಿಸಿ ಸ್ಥಳವನ್ನು ನೋಡಿ ಬಂದು ದಯಮಾಡಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ, ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ನಿಮ್ಮ ಹೆಸರು? ರವಿಕುಮಾರ್, ಮಂಗಲ. ಮಂಗಲ ಗ್ರಾಮದಲ್ಲಿ ಮಂಗಲ ಗ್ರಾಮದಲ್ಲಿ 9/9/2024ರಲ್ಲಿ ಓವರ್ ಹೆಡ್ ಟ್ಯಾಂಕ್ ಮಾಡಲಿಕ್ಕೆ ನಡೀತಾರೆ ಅನ್ನೋ ಕಾರಣಕ್ಕೆ ಮಂಗಲ ಗ್ರಾಮದವರೆಲ್ಲ ಸೇರ್ಕೊಂಡು CS-ಗೆ ಒಂದು ಕಂಪ್ಲೇಂಟ್ ಮಾಡಿದರು. ಕಂಪ್ಲೇಂಟ್ ಮಾಡಿ 9 ತಿಂಗಳಾಗಿದೆ, ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಆಗಿಲ್ಲ. ಮತ್ತೆ ಏನೋ ಕಾಮಗಾರಿನ ಮಾಡಲಿಕ್ಕೆ ಇಲಾಖೆಯವರು ಹೋದಾಗ
ಆರ್ ಶಿವಣ್ಣ ಮತ್ತು ಅವ್ರ ಸಂಗಡಿಗರು ತಡೆದು ಊರ್ಲಿ ಗ್ರಾಮದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಕಾರಣ ಏನಂತಂದರೆ ಆರ್ ಶಿವಣ್ಣ ಅವ್ರ ತಾಯಿ ಹೆಸರಲ್ಲಿ ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ರು. ಆ ಜಾಗನ ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ರು. ಅದು ಸರ್ಕಾರಿ ಜಾಗನ ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿರೋ ಉದ್ದೇಶದಿಂದ ಇದು ನಮ್ಮದು ಜಾಗ ಅಂತ ತಡೀತಾ ಇದ್ದಾರೆ. ಆ ಕಾರಣಕ್ಕೆ 2024ರಲ್ಲಿ ಒಂದು ಕಂಪ್ಲೇಂಟ್ ಮಾಡಿದರು. ಇದುವರೆಗೆ ಆ ಖಾತೆ ಆಗಿರೋದನ್ನ ವಜಾ ಮಾಡಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹಂಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಆ ಖಾತೆನ ರದ್ದು ಮಾಡಿ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲಿ ಅಂತ ಈ ಮೂಲಕ ಒತ್ತಾಯಿಸ್ತೀವಿ. ಒಂದು ವೇಳೆ ಮಾಡಿದ್ರೆ ಏನು ಮಾಡಿದ್ರಿ? ಒಂದು ವೇಳೆ ಅವರು ಇದೇ ಥರ ಮುಂದುವರ್ಸ್ಕೊಂಡು ಬಂದಂದರೆ ಇವತ್ತಿಂದ ಇಲ್ಲೇ ಧರಣಿ ಕೂತ್ಕೊಂಡು ಈಗ ಸಾಂಕೇತಿಕವಾಗಿ ಒಂದಷ್ಟು ಜನ ಬಂದಿದ್ದಾರೆ. ಇಡೀ ಊರಲ್ಲಿ ಬಂದು ಇಲ್ಲಿ ಕೂರ್ತಾರೆ. ಇಲ್ಲಿ ಅವ್ರಿಗೆ ವಾಸಕ್ಕೆ